ಗಡಿಯಲ್ಲಿ ಖ್ಯಾತೆ ತೆಗೆದಿದ್ದಂತ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಮುಗಿಬೀಳುತ್ತಾ ಇದ್ದಂತೆ ಕದನ ವಿರಾಮ ಘೋಷಣೆಯಾಗಿದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಇವತ್ತು ಭಾರತೀಯ ಸೇನೆ ಪಾಕಿಸ್ತಾನದ ಮಿಲಿಟರಿ ಏರ್ ಬೇಸ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತ್ತು. ಪಾಕ್ನ 6 ಪ್ರಮುಖ ಏರ್ ಬೇಸ್ಗಳನ್ನು ಧ್ವಂಸಗೊಳಿಸಲಾಯಿತು. ಯುದ್ಧಕ್ಕೆ ನಿಂತ್ರೆ ಛಲದಂಕಮಲ್ಲ, ಸೋಲುವ ಮಾತು ದೂರ. ಯುದ್ಧ ಭೂಮಿಯಲ್ಲಿ ರಣಧೀರ ಕಂಠೀರವ, ಗಡಿಯಲ್ಲಿ ತಂಟೆ ಮಾಡ್ತಿರುವ ತಂಟಕೋರರಿಗೆ ರಣವಿಕ್ರಮ. ಭಾರತೀಯ ಸೇನೆ ಕೊಡ್ತಿರುವ ಏಟಿಗೆ ಪಾಕಿಸ್ತಾನ ಸೇನೆ ಪತರುಗುಟ್ಟಿದೆ. ಪಾಕಿಗಳ ಗುಂಡಿನ ದಾಳಿಗೆ ಭಾರತ ಪ್ರತೀಕಾರ. ರಹೀಂ ಖಾನ್ ಏರ್ಪೋರ್ಟ್ ನಾಮಾವಶೇಷ. ಭಾರತದ ಪ್ರತೀಕಾರದ ಜ್ವಾಲೆಗೆ ಹೇಡಿ ಪಾಕಿಸ್ತಾನ ತತ್ತರಿಸಿದೆ. ಭಾರತದ ದಾಳಿಗೆ ಪಾಕ್ನ ಏರ್ಪೋರ್ಟ್ ಒಂದು ಪೀಸ್ ಆಗಿದೆ. ಭಾರತೀಯ ಸೇನೆ ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಏರ್ಪೋರ್ಟ್ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಏರ್ಬೇಸ್ನ ರನ್ವೇನಲ್ಲಿ 6 ರಿಂದ 7 ಅಡಿಗಳಷ್ಟು ದೊಡ್ಡ ರಂಧ್ರ ಬಿದ್ದಿದೆ. ಭಾರತದ ಆಪರೇಷನ್ ಸಿಂಧೂರಕ್ಕೆ JF-17 ವಿಮಾನ ಇದ್ದ ರಹೀಂ ಯಾರ್ ಖಾನ್ ಏರ್ಪೋರ್ಟ್ ಛಿದ್ರವಾಗಿದೆ. ಸದ್ಯ ಭಾರತದ ದಾಳಿಗೆ ಹೆದರಿ ಪಾಕ್ ಸರ್ಕಾರ ಏರ್ಪೋರ್ಟ್ಗಳಿಗೆ ಭದ್ರತೆ ಹೆಚ್ಚಿಸಿದೆ. ಇನ್ನು ರಹೀಂ ಯಾರ್ ಖಾನ್ ನಗರ ಪಾಕಿಸ್ತಾನಿ ಮಿಲಿಟರಿ ಏರ್ಬೇಸ್ ಕೂಡ ಆಗಿದ್ದು ವಿಮಾನಗಳ ಕಾರ್ಯಾಚರಣೆಗೆ ತೊಡಗಿದೆ. ಪಾಕಿಸ್ತಾನದ ವಾಯು ನೆಲೆಗಳೇ ಸೇನೆಯ ಗುರಿ. ಪಾಕಿಸ್ತಾನದ 6 ಏರ್ಬೇಸ್ಗಳು ಉಡೀಸ್. ಇನ್ನು ಪಾಕಿಸ್ತಾನದ ವಾಯು ನೆಲೆಗಳನ್ನ ಗುರಿಯಾಗಿಸಿ ಭಾರತ ಮರುದಾಳಿ ನಡೆಸುತ್ತಿದೆ. ಪಾಕಿಸ್ತಾನದಲ್ಲಿರುವ 6 ಏರ್ಬೇಸ್ಗಳನ್ನ ಸೇನೆ ಉಡೀಸ್ ಮಾಡಿದೆ. ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ಏರ್ಬೇಸ್ ಧ್ವಂಸವಾಗಿದೆ. ಪಾಕ್ನ ಅತ್ಯಂತ ಹೆಚ್ಚು ಭದ್ರತೆ ಇರೋ ವಾಯುನೆಲೆ ಇದಾಗಿದ್ದು ಇಸ್ಲಾಮಾಬಾದ್ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೊಂದು ಕಡೆ ಡ್ರೋನ್ ಆಪರೇಷನ್ನ ಪ್ರಮುಖ ನೆಲೆ ಮುರೀದ್ ಏರ್ಬೇಸ್ ಕೂಡ ಭಾರತದ ದಾಳಿಗೆ ನಾಶ ಆಗಿದೆ. ಇನ್ನು JF-17 ಮಿರಾಜ್ ಫೈಟ್ ಜೆಟ್ಗಳ ನೆಲೆಯಾಗಿರೋ ರಫಿಕ್ಯೂ ಏರ್ಬೇಸ್ಗೂ ಭಾರತೀಯ ಸೇನೆ ಗುನ್ನ ಇಟ್ಟಿದೆ. ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿರುವ ಸರ್ಗೋಧಾ ಏರ್ಬೇಸ್ ಗುರಿಯಾಗಿಸಿ ಸೇನೆ ದಾಳಿ ಮಾಡಿದೆ. ಮತ್ತೊಂದು ಕಡೆ ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ಏರ್ಬೇಸ್ ಮೇಲೆ ಹಾನಿ ಮಾಡಿದೆ. ಶ್ರೀನಗರದ ದಾಲ್ ಲೇಕ್ ಬಳಿ ಪಾಕಿಸ್ತಾನದ ಕ್ಷಿಪಣಿಯ ಅವಶೇಷ ಪತ್ತೆಯಾಗಿದೆ. ಪಾಕಿಸ್ತಾನ ಉಡಾಯಿಸಿದ್ದ ಕ್ಷಿಪಣಿಯೊಂದನ್ನ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು. ಬಳಿಕ ಈ ಕ್ಷಿಪಣಿ ಅವಶೇಷ ದಾಲ್ ಲೇಕ್ನಲ್ಲಿ ಬಿದ್ದಿದೆ. ಕ್ಷಿಪಣಿ ಬಿದ್ದ ಪರಿಣಾಮ ದಾಲ್ ಲೇಕ್ನಲ್ಲಿದ್ದ ಮೀನುಗಳು ಸಾವನ್ನಪ್ಪಿವೆ ಅಂತ ಹೇಳಲಾಗ್ತಿದೆ. ಇನ್ನು ಪಾಕಿಸ್ತಾನದ ಕ್ಷಿಪಣಿ ಪತ್ತೆಯಾದ ಸ್ಥಳಕ್ಕೆ ವಿಧಿ ವಿಜ್ಞಾನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಭಾರತೀಯ ಸೇನೆ ಪಾಕಿಸ್ತಾನದ ಡ್ರೋನ್ಗಳನ್ನ ಒಂದರ ಮೇಲೊಂದರಂತೆ ಹೊಡೆದುರುಳಿಸ್ತಾ ಇದೆ. ಇತ್ತ ಜಮ್ಮು ಏರ್ಪೋರ್ಟ್ ಬಳಿಯೂ ಪಾಕ್ ಡ್ರೋನ್ ಅನ್ನ ಛಿದ್ರಗೊಳಿಸಿದೆ. ಟ್ಯೂಬ್ ಲಾಂಚ್ ಡ್ರೋನ್ಗಳನ್ನ ಬಳಸಿ ಪಾಕಿಸ್ತಾನ ದಾಳಿಗೆ ಯತ್ನಿಸಿತ್ತು. ತಕ್ಷಣ ಅಲರ್ಟ್ ಆದ ಭಾರತೀಯ ಸೇನೆ ಆಗಸದಲ್ಲೇ ಪಾಕಿಸ್ತಾನದ ಡ್ರೋನ್ಗಳನ್ನ ಧ್ವಂಸ ಮಾಡಿದೆ. ಅತ್ತ ಸಿಯಾಲ್ಕೋಟ್ನಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಅನ್ನು ಸೇನೆ ಹೊಡೆದುರುಳಿಸಿದೆ. ರಾಜಸ್ಥಾನದ ಜೈಸಲ್ಮೇರ್ ಹಾಗೂ ಅಮೃತ್ಸರ್ದಲ್ಲೂ ಡ್ರೋನ್ ದಾಳಿಯನ್ನ ವಿಫಲಗೊಳಿಸಿದೆ. 5 ಉಗ್ರರನ್ನ ಹೊಡೆದುರುಳಿಸಿದ ಸೇನೆ. ಈ ಮಧ್ಯೆ 5 ಪ್ರಮುಖ ಉಗ್ರರನ್ನ ಸೇನೆ ಹೊಡೆದುರುಳಿಸಿದೆ. 3 ಜೈಷ್ ಹಾಗೂ 2 LET ಉಗ್ರರು ಹತರಾಗಿರುವ ಬಗ್ಗೆ ಸೇನೆ ಮಾಹಿತಿ ಕೊಟ್ಟಿದೆ. ಮತ್ತೊಂದು ಕಡೆ ಲಷ್ಕರ್ ಇ ತೊಯ್ಬಾದ ಹೆಡ್ ಕ್ವಾರ್ಟರ್ ಇನ್ಚಾರ್ಜ್ ಮಸೂದ್ ಅಜರ್ ಹಿರಿಯ ಭಾವ ಮುದಾಸಿರ್ ಭಾರತದ ದಾಳಿಯಲ್ಲಿ ಸಾವನ್ನಪ್ಪಿದ್ದಾನೆ. ಕಳೆದ ಮೇ 7ರ ದಾಳಿಯಲ್ಲಿ ಮುದಾಸಿರ್ ಖಾದಿಯಾನ್ ಖಾ ಸಾವನ್ನಪ್ಪಿದ್ದು ಸಾವು ಈಗ ಅಧಿಕೃತವಾಗಿ ದೃಢಪಟ್ಟಿದೆ.
ಈ ಮಧ್ಯೆ ಭಾರತೀಯ ಸೇನೆ ಹೊಸ ವಿಡಿಯೋವೊಂದನ್ನ ರಿಲೀಸ್ ಮಾಡಿತ್ತು. ಪಾಕಿಸ್ತಾನದ ಮೇಲೆ ಪ್ರತಿ ದಾಳಿಯ ವಿಡಿಯೋ ರಿಲೀಸ್ ಆಗಿದೆ. ಇನ್ನು ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಯನ್ನ ಯುದ್ಧದ ಚಟುವಟಿಕೆ ಅಂತ ಪ್ರಧಾನಿ ಮೋದಿ ಸರ್ಕಾರ ತೀರ್ಮಾನಿಸಿದೆ. ಯಾವುದೇ ಉಗ್ರಗಾಮಿ ಚಟುವಟಿಕೆಯನ್ನ ಸೂಕ್ತವಾಗಿ ನಿರ್ವಹಿಸಲಾಗುತ್ತೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಒಟ್ಟಾರೆ ಭಾರತವನ್ನ ಕೆಣಕಿದ ತಪ್ಪಿಗೆ ಪಾಕಿಸ್ತಾನ ಪರಿತಪಿಸುವಂತಾಗಿದೆ. ಕೊನೆಗೂ ಭಾರತದ ದಾಳಿಗೆ ಹೆದರಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿದೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ. ಮೇ 12ರಂದು ಉಭಯ ರಾಷ್ಟ್ರಗಳ ನಡುವೆ ಮಾತುಕತೆ ನಡೆಯಲಿದ್ದು ಮುಂದಿನ ಬೆಳವಣಿಗೆಗಳನ್ನ ಕಾದ್ ನೋಡಬೇಕಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.